ಮಂದಾರಗಿರಿ ಹಿಲ್ ನಮ್ಮ ಪ್ರಾಜೆಕ್ಟ್ 100 ಅಲ್ಲಿ 4th ಪ್ಲೇಸ್ ಗುರು. ಇದು ಪ್ಲೇಸ್ ಬಂದ್ಬಿಟ್ಟು ತುಮಕೂರು ಹತ್ರ ಬರುತ್ತೆ. ಪ್ಲೇಸ್ ಮಾತ್ರ ತುಂಬಾ ಸಖತ್ತಾಗಿದೆ. ಆಮೇಲೆ ಬೆಟ್ಟದ ಮೇಲೆ ಜೈನರಿಗೆ ಸಂಬಂಧಪಟ್ಟಂತಹ 4 ದೇವಸ್ಥಾನಗಳಿದಾವೆ. ಅವು 12ನೇ ಶತಮಾನದ ದೇವಸ್ಥಾನಗಳು ಅಂತ ಹೇಳ್ತಿದ್ದಾರೆ. ಸುತ್ತಮುತ್ತ ನೇಚರ್ ಮಾತ್ರ ತುಂಬಾ ಸಖತ್ತಾಗಿದೆ ಗುರು. ಅಂಡ್ ತುಂಬಾ ಪೀಸ್ಫುಲ್ ಆಗೂ ಇದೆ. ಆಮೇಲೆ ಈ ಬೆಟ್ಟದ ಮೇಲೆ ಒಂದು ಆರ್ಟಿಫಿಷಿಯಲ್ ಟ್ರೀ ನಿರ್ಮಾಣ ಮಾಡಿದ್ದಾರೆ. ಅದ್ರ ಖರ್ಚು ಸುಮಾರು 60 ಲಕ್ಷ ಆಗಿದೆ ಅಂತ ಮಾತಾಡ್ಕೊಂತ ಇದ್ರು. ಇನ್ನ ಈ ಬೆಟ್ಟದ ಹಿಂದೆ ಒಂದು ಸಣ್ಣ ಕೆರೆ ಕೂಡ ಕಾಣಿಸುತ್ತೆ. ತುಂಬಾ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಆಮೇಲೆ ಇದೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ಈಗ ಬೆಟ್ಟದ ಮೇಲೆ ಇರುವಂತ ದೇವಸ್ಥಾನಗಳು ಅಷ್ಟೇ ತುಂಬಾ ಸಖತ್ತಾಗಿ ಕಟ್ಟಿದ್ದಾರೆ. ಇನ್ನ ಬೆಟ್ಟದ ಮೇಲೆ ನೋಡ್ಕೊಂಡು ಕೆಳಗಡೆ ಬಂದ್ರೆ ನವಿಲುಗರ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋ ದಾರಿಯಲ್ಲಿನೇ ಒಂದು ಗೊಮ್ಮಟೇಶ್ವರನ ವಿಗ್ರಹ ಕಾಣಿಸುತ್ತೆ. ಆದ್ರೆ ಅದು ಗೊಮ್ಮಟೇಶ್ವರನ ವಿಗ್ರಹ ಅಲ್ಲ. 21 ಅಡಿ ಇರೋ ಈ ವಿಗ್ರಹ ಚಂದ್ರಪ್ರಭೆ ಎಂಬುವರ ವಿಗ್ರಹ ಆಗಿದೆ. ಇನ್ನು ಈ ವಿಗ್ರಹದ ಪಕ್ಕದಲ್ಲಿನೇ ನವಿಲುಗಿರಿ ದೇವಸ್ಥಾನ ಇದೆ. ಅದನ್ನ ಪಿಂಚಿ ದೇವಾಲಯ ಅಂತಾನೂ ಕರೀತಾರೆ. ಸೊ ಇದಿಷ್ಟು ಈ ಪ್ಲೇಸ್ ಬಗ್ಗೆ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.